ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಶ್ರೀ ಕುಕಿಂಗ್. ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಖಾರ ಹೆಂಗೆ ಮಾಡೋದಂತನೂ ನೋಡೋಣ. ಇದಕ್ಕೆ ಕೆಂಪು ಖಾರನೂ ಅಂತಾರೆ ಮತ್ತು ಬೆಳ್ಳುಳ್ಳಿ ಖಾರ ಅಂತಲೂ ಕರೀತಾರೆ. ಈ ಖಾರ ನೀವೇನಾದರೂ ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ಥರ ಪಲ್ಯ ಅವಶ್ಯಕತೆನೇ ಬೀಳಲ್ಲ ರೊಟ್ಟಿ ಕಾಂಬಿನೇಷನ್ ಆಗಿ. ನಾನು ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ಕುದಿ ಬರೋವರೆಗೂ ಒಂದು ಪಾತ್ರೆಯಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ 2 ಲೋಟ ಆಗುವಷ್ಟು. ಈ ಜೋಳದ ಹಿಟ್ಟನ್ನು ಸ್ವಲ್ಪ ಹಚ್ಚೋಕೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಬಾವಿ ಥರ ಮಾಡಿಕೊಂಡು ಇದಕ್ಕೆ ನೀರು ಕುದಿಯುವಂಥ ನೀರನ್ನು ಹಾಕ್ಕೋಬೇಕು. ನೋಡಿ, ಆವಾಗಲೇ ನಾನು ಕುದಿಯೋಕೆ ಇಟ್ಟಿದ್ದೆಲ್ಲ ನೀರು ಈ ಥರ ಕುದೀತಿದೆ ಅದು. ಇವಾಗ ಇದನ್ನು ಈ ಬಾವಿಲಿ ಹಾಕ್ಕೋಬೇಕು. ಈ ಬಾವಿ ತುಂಬೋವರೆಗೂ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು 1 ಸ್ಪೂನ್ ಸಹಾಯದಿಂದ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದೆ ಒಂದೇ ಜೀವ ಆಗೋ ಥರ ಕಲಿಸ್ಕೋಬೇಕು. ನೋಡಿ, ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕೈ ಸುಡ್ತಿರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ. ನೋಡಿ, ಆಮೇಲೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ನಡುವೆ ತಣ್ಣೀರನ್ನು ಹಾಕ್ಕೊಂಡು ಕಲಿಸ್ಕೊತಿರ್ಬೇಕು. ನೋಡಿ, ಈ ಥರ ಕೈಗೆ ಮೆತ್ಕೊಂತಿರುತ್ತೆ, ಅದನ್ನು ಬಿಟ್ಕೊಂಡು ಸರಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ತಣ್ಣೀರನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಕೈ ಸುಡ್ತಿರುತ್ತೆ, ನಿಧಾನವಾಗಿ ಕಲಿಸ್ಕೊಳ್ಳಿ. ಇದನ್ನು ನಾವೆಷ್ಟು ಚೆನ್ನಾಗಿ ಬಿಸಿ ಇರುವಾಗಲೇ ಕಲಿಸ್ಕೊತೀವೋ ರೊಟ್ಟಿನ ಚೆನ್ನಾಗಿ ತಟ್ಕೋಬೋದು. ನೋಡಿ, ಈ ಥರ ಮಾಡ್ಕೋಬೇಕು. ಇದು ಇನ್ನೂ ಹದ ಬಂದಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕೈ ಹದಡದಿಂದ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದು ಇನ್ನೂ ಬಂದಿಲ್ಲ, ಇನ್ನೂ ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ನೀರನ್ನೇ ಹಾಕ್ಕೋಬೇಕು. ಥರ ಕಲಿಸ್ಕೊಂಡು ಇದು ಸಾಫ್ಟಾಗಿ ಬರಬೇಕಿದು ಹಿಟ್ಟು, ಅಂದ್ರೇ ರೊಟ್ಟಿ ಚೆನ್ನಾಗಿ ತಟ್ಟಕ್ಕೆ ಬರೋದು. ನೋಡಿ, ಇವಾಗಿದು ರೆಡಿಯಾಗಿದೆ. ಈಗ ನೋಡಿ, ಈ ಥರ ರೆಡಿಯಾಗಿದೆ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನಿಲ್ಲಿ ತವಾ ಕಾಯಕ್ಕಿಡ್ತೀನಿ ಬಿಸಿ ಆಗೋಕ್ಕೆ. ನೋಡಿ, ರೊಟ್ಟಿ ಬೇಯಿಸೋಕ್ಕೆ ಆ ಥರದ್ದೇ ತವ ಇರಬೇಕು, ಅಂದರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನು ಒಂದು ಉಂಡೆ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕೈಲಿಟ್ಟು ಮತ್ತೆ ಒಂದ್ಸಲ ಕೆಳಗಿಟ್ಟು ಚೆನ್ನಾಗಿ ಕಲಿಸ್ತಿದ್ದೀನಿ. ನೋಡಿ, ಈಗ ಮತ್ತೆ ಕೈಲಿ ತೊಗೊಂಡು ಅಂಗೈಯಲ್ಲೇ ತಟ್ತಿದ್ದೀನಿ. ನೀವು ಒಂದು ಪಾತ್ರೆಯಲ್ಲಿ ಒಂದು ಕಾಟನ್ ಅರವೆ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ರೊಟ್ಟಿಗೆ ಹಚ್ಚೋಕೆ ಬೇಕಾಗುತ್ತೆ. ಈಗ ಒಣ ಹಿಟ್ಟು ಪೌಡ್ರ್ ತೊಗೊಂಡು ಇದರಲ್ಲಿಟ್ಟು ರೊಟ್ಟಿನ ತಟ್ಟಬೇಕು. ಮೊದಲು ಒಂದೇ ಕೈಯಲ್ಲಿ ತಟ್ಟಬೇಕು. ನೋಡಿ, ಈ ಥರ ಒಂದು ಮೀಡಿಯಮ್ ಸೈಜ್ ಆಗೋವರೆಗೂ ಒಂದೇ ಕೈಯಲ್ಲಿ ತಟ್ಟಬೇಕು. ಆಮೇಲೆ ಒಂದು ಸೈಜ್ ಬಂದಮೇಲೆ 2 ಕೈಯಿಂದ ನಿಧಾನವಾಗಿ ತಟ್ಕೋಬೇಕು. ನೋಡಿ, ಈ ಥರ ನೋಡಿಕೊಂಡು ಸರಿಯಾಗಿ ಒಂದೇ ಸಮ ಬರೋ ಹಾಗೆ ತಟ್ಕೋಬೇಕು. ಎಲ್ಲ ಸುತ್ತಲೂ ಒಂದೇ ಸಮ ಬರಬೇಕಿದು ತೆಳ್ಳಗೆ, ಈ ಥರ ತಟ್ಕೋಬೇಕು. ನೋಡಿ, ಇವಾಗಿದು ರೆಡಿಯಾಗಿದೆ. ಉತ್ತರ ಕರ್ನಾಟಕದವ್ರನ್ನ ಕೇಳ್ತಾರೆ ದಕ್ಷಿಣ ಕನ್ನಡದವರು, ನೀವು ಎಷ್ಟು ಚೆನ್ನಾಗಿ ರೊಟ್ಟಿ ತಟ್ತೀರಾ ಅಂತ. ನೋಡಿ, ಈ ಥರ ತವೆದಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಈ ಥರ ನೀರನ್ನ ಹಚ್ಚಬೇಕು. ನೋಡಿ, ಈ ಥರ ನೀರು ಹಚ್ಚಿ ಒಂದು ಸ್ವಲ್ಪ ಬಿಟ್ಟು ಮೇಲ್ಗಡೆ ಸ್ವಲ್ಪ ಡ್ರೈನೆಸ್ ಬಂದಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು. ನೋಡಿ, ಇದು ಈಗ ತಿರುವಿ ಹಾಕ್ಕೋಬೋದು. ನೋಡಿ, ಈ ಥರ ತಿರುವಿ ಹಾಕ್ಕೋಬೇಕೀಗ. ಇದು ರೊಟ್ಟಿ ಬೇಯೋವರೆಗೂ ನಾನು ಇನ್ನೊಂದು ರೊಟ್ಟಿ ತಟ್ಟಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಅಲ್ಲಿ. ಇವಾಗಿದು ಬೇಯ್ದಿದೆ. ನೋಡಿ, ಯಾವ ಥರ ಸಾಫ್ಟಾಗಿ ಬಂದಿದೆ ರೊಟ್ಟಿ.
ನೋಡಿ ಈಗ ಬೈದು ರೆಡಿಯಾಗಿದೆ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಈಗ ಮತ್ತೊಂದು ರೊಟ್ಟಿ ತಟ್ಟಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ನೋಡಿ ಇದು ಕೂಡ ಈಗ ಬೇಯ್ದು ರೆಡಿಯಾಗಿದೆ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ರೊಟ್ಟಿ ಟೇಸ್ಟ್ ಆಗತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಈಗ ಕೆಂಪು ಖಾರ ಹೆಂಗೆ ಮಾಡೋದಂತ ನೋಡೋಣ. ಮೊದಲು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 15 ಎಸಳು ಬೆಳ್ಳುಳ್ಳಿ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು, ಮತ್ತು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಹುಣಸೆಹಣ್ಣು ಕೂಡ ತೊಗೋಬೋದು, ಹಾಕ್ಬೋದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಮಿಕ್ಸಿನ ರೆಡಿ ಮಾಡ್ಕೋತಿದ್ದೀನಿ. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಮೊದಲು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೋಡಿ ಈ ಮೆಣಸಿನ್ಕಾಯಿನ ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ಆಗೋಷ್ಟು ಬಿಸಿನೀರಲ್ಲಿ ನಾನು ನೆನೆಸಿಟ್ಟಿದ್ದೆ. ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕೊತ್ತಂಬರಿನೂ ಸಹ ತೊಳೆದಿಟ್ಟಿದ್ದೀನಿ. ಥರ ಕೈಯಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿ ಇದು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತು ಜೀರಿಗೆ. ಈಗ ಉಪ್ಪನ್ನ ಹಾಕ್ತಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತಿದ್ದೀನಿ, ಮತ್ತು ಬೆಲ್ಲ. ಇದರಲ್ಲಿ ನಾವು ಸ್ವಲ್ಪನೇ ನೀರು ಹಾಕ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಆಗೋಷ್ಟು ನೀರು ಹಾಕ್ಕೊಂಡು ಇವಾಗ ರುಬ್ಕೋಬೇಕು. ನೋಡಿ ಒಂದು ಸ್ವಲ್ಪ ಅದು ಪೇಸ್ಟ್ ಆಗಬೇಕು ಸರಿಯಾಗಿ. ಅದು ಬೀಜ ಎಲ್ಲ ಸಣ್ಣಗಾಗಬೇಕು, ಮೆಣಸಿನ್ಕಾಯಿ ಬೀಜ ಎಲ್ಲ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ನೋಡಿ ಯಾವ ಥರ ಆಗಿದೆ. ಬನ್ನಿ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ನಿಮಗೆ ಬೇಕು ಅಂದರೆ ತುಪ್ಪನೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.